ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಸುಜಾತಾ ಭಟ್ ಹೇಳುತ್ತಿರೋದು ವಾಸ್ತವನ ಅಥವಾ ಕಾಲ್ಪನಿಕನ? ಒಂದು ಫೋಟೋ ಹತ್ತಾರು ಅನುಮಾನಗಳನ್ನ ಮೂಡಿಸುತ್ತಿದೆ. ಯಾವುದು ಸತ್ಯ ಅನ್ನುವಂತಹ ಗೊಂದಲಗಳು ಕೂಡ ಮೂಡ್ತಾ ಇದ್ದು, ಪಬ್ಲಿಕ್ ಟಿವಿಯಲ್ಲಿ ಸುಜಾತಾ ಭಟ್ ಸ್ಫೋಟಕ ಸಂದರ್ಶನವನ್ನ ನೀಡಿದ್ದಾರೆ. ನನ್ನ ಮಗಳು ಅನನ್ಯ ಭಟ್ ಇದ್ದಿದ್ದು ನಿಜ ಅಂತ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮನೆಗೆ ಬೆಂಕಿ ಹಚ್ಚಿ ದಾಖಲೆಯನ್ನ ನಾಶಪಡಿಸಿದ್ದಾರೆ. ನನ್ನ ಬಳಿ ಇದ್ದ ಫೋಟೋವನ್ನೇ ನಾನು ಕೊಟ್ಟಿದ್ದು. ಪಬ್ಲಿಕ್ ಟಿವಿ ಸ್ಫೋಟಕ ಸಂದರ್ಶನದಲ್ಲಿ ಸುಜಾತಾ ಭಟ್ ಹೇಳಿಕೆಯನ್ನ ನೀಡಿದ್ದಾರೆ. ಒಟ್ಟಾರೆಯಾಗಿ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನ ನೀಡ್ತಾ ಇದ್ದು, ಈಗ ಈ ಪ್ರಕರಣವನ್ನ ಎಸ್ಐಟಿ ತನಿಖೆಗೂ ಕೂಡ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಧರ್ಮಸ್ಥಳ ಪ್ರಕರಣದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದ್ದು, ಸುಜಾತಾ ಭಟ್ ಹೇಳ್ತಿರೋದು ವಾಸ್ತವನ ಕಾಲ್ಪನಿಕನ ಅನ್ನುವಂತಹ ಅನುಮಾನಗಳು ಕೂಡ ಮೂಡ್ತಾ ಇದ್ದು, ಪಬ್ಲಿಕ್ ಟಿವಿಯಲ್ಲಿ ಸುಜಾತಾ ಭಟ್ ಸ್ಫೋಟಕ ಸಂದರ್ಶನವನ್ನ ನೀಡಿದ್ದು, ನನ್ನ ಮಗಳು ಅನನ್ಯ ಭಟ್ ಇದ್ದಿದ್ದು ನಿಜ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಹೆಣಗಳನ್ನು ಹೂಳಲಾಗಿದೆ ಅನ್ನೋ ಆರೋಪ ಪ್ರಕರಣ ಸಂಬಂಧ ಸರ್ಕಾರ SITಯನ್ನು ರಚನೆ ಮಾಡಿದೆ. ಅದಾದ ಬಳಿಕ ಒಂದಷ್ಟು ಪರ ವಿರೋಧ ಹೀಗೆ ಸಾಕಷ್ಟು ಚರ್ಚೆಗೆ ಈ ಒಂದು ವಿಚಾರ ಗ್ರಾಸವಾಗ್ತಿರೋದು. ಈ ನಡುವೆ ಸುಜಾತಾ ಭಟ್ ಎನ್ನುವ ಮಹಿಳೆ, ನನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದರು ಅನ್ನೋ ಮಟ್ಟಿಗೆ SITಗೆ ದೂರನ್ನು ಸಹ ಕೊಟ್ಟಿದ್ದರು. ಆ ಬಳಿಕ ಒಂದಷ್ಟು ಇವರ ಮಗಳೇ ಇಲ್ಲ, ಮತ್ತು ಈ ಮಗಳು ಓದ್ತಾನೆ ಇರಲಿಲ್ಲ, ಅವರು CBIನಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ, ಹೀಗೆ ಸಾಕಷ್ಟು ವಿರೋಧವಾಗಿ ಕೂಡ ಒಂದಷ್ಟು ಮಾತುಗಳು ಕೇಳಿಬರ್ತು. ಈ ಬಗ್ಗೆ ಮಾತಾಡಲಿಕ್ಕೆ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸುಜಾತಾ ಭಟ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ತಾವು ಯಾವ ರೀತಿಯಾದಂತಹ ದೂರನ್ನು ಕೊಟ್ಟಿದ್ರಿ? ತಮ್ಮ ಮಗಳು ಕಾಣೆಯಾಗಿದ್ದಾರೆ ಅಂತೇಳಿ SITಗೆ ಅಪ್ರೋಚ್ ಮಾಡಿದ್ದ ಹೇಗೆ ಅಂತೇಳಿ ಮೊದಲಿಗೆ ದೂರನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ? ನಾನು SITಗೆ ಅಪ್ರೋಚ್ ಮಾಡಿದ್ದು, ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮ್ಯಾಚ್ ಮಾಡಿ ಕೊಡಿಸಿ ಅನ್ನುವಂಥದ್ದನ್ನು ಮಾತ್ರ ಅಪ್ರೋಚ್ ಮಾಡಿದ್ದೀನಿ. ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ಲು, ಹಾಗಾಗಿ ಏನಾದರೂ ನನ್ನ ಮಗಳು ಅಸ್ಥಿ ಸಿಕ್ಕಿದರೆ ಸತ್ತು ಹೋಗಿರಬಹುದು, ಅಲ್ಲೇ ಸತ್ತು ಹೋಗಿದ್ರೆ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ DNA ಮ್ಯಾಚ್ ಮಾಡಿ ಕೊಡಿ ಅಂತ ಹೇಳಿ ನಾನು ಅಪ್ರೋಚ್ ಮಾಡಿದ್ದೀನಿ. ಅದಷ್ಟು ಬಿಟ್ಟು ಯಾರನ್ನು ನಾನು ಇನ್ವೆಸ್ಟಿಗೇಟ್ ಮಾಡು ಇನ್ನೊಂದು ಮಾಡು ಅಂತ ನಾನು ಯಾರಿಗೂ ಹೇಳಲಿಲ್ಲ. ಇಲ್ಲಿ ಅನನ್ಯ ಭಟ್ ಇದ್ದಿದ್ದು ಸತ್ಯ, ಆದರೆ ಅವಳು ಬೆಳೆಸಿದ್ದು ಬೇರೆಯವರ ಒಂದು ಮನೆಯಲ್ಲಿ, ಬೇರೆ ಒಬ್ಬರು ತಂದೆ ತಾಯಿ ಗಂಡ ಹೆಂಡತಿಯ ಅಡಿಯಲ್ಲಿ ಅವಳನ್ನು ನಾನು ಬೆಳೆಸಿದ್ದೀನಿ. ನನ್ನ ಫ್ಯಾಮಿಲಿಗೆ ನನ್ನ ಮಗಳಿದ್ದಾಳೆ ಅನ್ನುವಂಥದ್ದು ನಾನು ಯಾರಿಗೂ ಹೇಳಲಿಲ್ಲ. ಅದನ್ನು ಹೇಳೋಕ್ಕೋದ್ರೆ ತುಂಬ ಇದೆ, ನನಗೀಗ ಅಷ್ಟು ಹೇಳುವಷ್ಟು ನನಗೆ ತಾಳ್ಮೆನೂ ಇಲ್ಲ. ನನ್ನ ಮಗಳು ಇದ್ದಿದ್ದು ಸತ್ಯ ಅನನ್ಯ ಭಟ್. ಆಮೇಲೆ ಫೋಟೋ ಹೋಲಿಕೆ ಅಂತ ಹೇಳ್ತಾ ಇದ್ದಾರೆ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಅವರಿಗೂ ನನಗೂ ಸಂಬಂಧ ಇಲ್ಲ. ಯಾವ ವರ್ಷ ತಮ್ಮ ಮಗಳು ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದು? 2003 ಆ ಸಂದರ್ಭದಲ್ಲಿ ಎಲ್ಲಾದರೂ ನನ್ನ ಮಗಳು ಕಾಣಿಸ್ತಿಲ್ಲ ಅಂತೇಳಿ ಒಂದು ಸಣ್ಣದೊಂದು ಮಿಸ್ಸಿಂಗ್ ಕಂಪ್ಲೇಂಟು ಈ ಥರ? ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಅಂತ ಕೊಡೋಕ್ಕೆ ಅಂತ ಹೋಗಿದ್ದೆ. ಆ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ತಗೊಂಡಿಲ್ಲ, ಅವರು ಹೆದರಿಸಿ ನನ್ನನ್ನು ಕಳಿಸಿದ್ರು ವಾಪಸ್. ಆಮೇಲೆ ನಾನು ಧರ್ಮಸ್ಥಳಕ್ಕೆ ಬಂದು ದೊಡ್ಡ ವ್ಯಕ್ತಿಗಳಿರ್ತಾರೆ, ಅವ್ರ ಹತ್ರ ಒಂದು ಮಾತು ಹೇಳಿದೆ. ಆವಾಗ ಅವರು ನಮ್ಗೆ ತುಂಬ ಜನ ಬರ್ತಾರೆ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ನಮಗೆ, ನಿನ್ನ ಮಗಳನ್ನ ಅಲ್ಲಿ ಎಲ್ಲಾದರೂ ಇದ್ದರೆ ಹುಡುಕಿಕೋ ಅಮ್ಮ ಅಂತ ಹೇಳಿ ಕಳಿಸಿದರು. ಇದಿಷ್ಟು ಸತ್ಯ. ತಾವು ಅವಾಗ ಒಂದಷ್ಟು ಮಗಳು ಕಾಣೆಯಾಗಿದ್ದಾಳೆ, ಸಹಜವಾಗಿ ದುಃಖ, ಒಂದಷ್ಟು ಒತ್ತಡವನ್ನು ಹೇರ್ಬೋದಿತ್ತು. ಯಾಕೆ ನನ್ನ ಮಗಳು ಕಾಣೆಯಾದ್ಲು ಅಂತೇಳಿ IR ಆಫೀಸರ್ಸು ಆವಾಗ ನನಗೆ, ನಾನು ಕೇಳಿದ ತಕ್ಷಣ ಒಂದು 3 ಜನ ವ್ಯಕ್ತಿಗಳು ಬಂದರು. ನಿಮ್ಮ ಮಗಳು ಇಲ್ಲಿ ನೋಡಿದ್ದೀನಿ, ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅವರು ಕರ್ಕೊಂಡು ಹೋದರು, ಕಣ್ಣಿಗೆ ಬಟ್ಟೆ ಕಟ್ಟಿದ್ರು. ಇದು ಕಾಲ್ಪನಿಕ ಅಲ್ಲ, ರಿಯಲ್ ಫ್ಯಾಕ್ಟು. ಬಟ್ಟೆ ಕಟ್ಟಿದ್ರು, ಒಂದು ಕಡೆ ಕರ್ಕೊಂಡು ಹೋಗಿ ರಾತ್ರಿ ಎಲ್ಲ ಕೂಡ ಹಾಕಿದ್ರು. ಅಲ್ಲಿಂದ ನಾನು ಬೆಳಿಗ್ಗೆ 5 ಗಂಟೆಗೆ ನನ್ನನ್ನು ಮನೆಯಿಂದ ಆ ರೂಮಿನಿಂದ ಹೊರಗಡೆ ಕರ್ಕೊಂಡು ಬಂದು, ಬಟ್ಟೆ ಎಲ್ಲ ಚಿಂದಿಯಾಗಿದೆ ನನ್ನ ಬಟ್ಟೆ ಎಲ್ಲ, ಆಯಿತಾ. ಆಮೇಲೆ ಕೈಗೆ ಕಟ್ಟಿ ಹಾಕಿದ್ರು, ಗಾಯಗಳಿದ್ದಾವೆ, ಕೈಗೆ ಕಟ್ಟಿ ಹಾಕಿದ್ರು. ಆಮೇಲೆ ಕಾಲಿಗೂ ಎಲ್ಲ ಇಲ್ಲೆಲ್ಲ ದಾರಗಳನ್ನು ಕಟ್ಟಿ ಹಾಕಿದ್ದೆಲ್ಲ ಗಾಯಗಳಿದ್ದಾವೆ, ಆಯಿತಾ. ರಕ್ತ ಎಲ್ಲ ಬರ್ತಾ ಇತ್ತು. ಆಮೇಲೆ ಒಂದು ಕಡೆ ತಂದು ನಾನು ಕೇಳಿದೆ, ನನ್ನ ಮಗಳನ್ನು ನೀವು ತೋರಿಸ್ತೀನಿ ಅಂದ್ರಲ್ವಾ, ಯಾಕೆ ತೋರಿಸಿಲ್ಲ ಹೇಳಿ ಅಂತ ಕೇಳಿದರೆ, ನೀವು ಮರ್ಯಾದೆಯಿಂದ ಇಲ್ಲಿಂದ ಹೋಗಬೇಕು, ಇನ್ನೇನು ನೀವು ಮಾತಾಡಬಾರ್ದು ಅಂದರು. ಇಲ್ಲ, ನೀವು ಹೇಳಿದ್ರಲ್ವ ನನ್ನ ಮಗಳನ್ನು ತೋರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ, ದಯವಿಟ್ಟು ಇದ್ದರೆ ತೋರಿಸಿ, ಕರ್ಕೊಂಡು ಬಂದು ಕೊಡಿ ನನಗೆ, ನಾನು ಏನೂ ಇಲ್ಲದೆ ನಾನು ಹೋಗ್ತೀನಿ ಅಂತ ಹೇಳಿದೆ. ಅವ್ರು ಏನೂ ಇದು ಮಾಡಿಲ್ಲ.
ನೀನು ಇಲ್ಲಿಂದ ಸೀದಾ ಹೋಗಬೇಕು ಅಂತ ಹೇಳಿದರು. ಇನ್ನೊಬ್ಬ ಹಿಂದುಗಡೆಯಿಂದ ಬಂದು ಹೊಡೆದ ನನ್ನ ತಲೆಗೆ. ಆವಾಗ ಇಲ್ಲಿ ಏಟಾಗಿದೆ, 8 ಸ್ಟಿಚ್ ಹಾಕಿದ್ದಾರೆ. ಇದು ಸತ್ಯ, ಇದು ಸತ್ಯ. ಆಮೇಲೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿಂದ ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅಲ್ಲಿಂದ ಯಾರು ಕರ್ಕೊಂಡು ಹೋಗಿ ಎಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಅದೆಲ್ಲ ನನಗೆ ಏನೂ ಗೊತ್ತಿಲ್ಲ. ಆ ಅನಾಮಿಕ ವ್ಯಕ್ತಿಗೆ ನಾನು ಎಷ್ಟೊಂದರೂ ಕೃತಜ್ಞತೆಯನ್ನು ಹೇಳಬೇಕು, ನಾನು ಇವತ್ತು ಬದುಕಿದ್ದೀನಿ ಅಂದರೆ. ಮೇಡಮ್, ಈಗ ತಾವು CBI ಕಲ್ಕತ್ತಾ CBIಯಲ್ಲಿ ಸ್ಟೆನೋಗ್ರಾಫರ್ ಆಗಿದ್ರಿ. ಅಲ್ಲ, ನಾನೊಂದು ಕ್ವಶನ್ ಕೇಳ್ಬಿಡ್ತೀನಿ. ಸ್ಟೆನೋಗ್ರಾಫಿಗೆ ಕೆಲಸ ಮಾಡ್ತಿದ್ರಿ ಅನ್ನೋದು ಸುಳ್ಳು ಅನ್ನೋ ಆರೋಪ. ಅದ್ರ ಜೊತೆಗೆ ತಮ್ಮ ಮಗಳನ್ನು ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿರೋದಕ್ಕೆ ಅದು ಪ್ರೂಫ್ ಇಲ್ಲ ಅನ್ನೋ ಒಂದಷ್ಟು ಆರೋಪಗಳು, ಟೀಕೆಗಳು ಕೇಳ್ಬಾರ್ದು. ಆಯಿತು, ಅದನ್ನು ಹೇಳಿ. ನಾನು ಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದೆ. ಹೊರಗುತ್ತಿಗೆ ಆಧಾರದ ಮೇಲೆ ನಾನು ಕೆಲಸ ಮಾಡ್ತಾ ಇದ್ದವಳು. ಯಾವ ಆಫೀಸಲ್ಲಿ ಯಾರಾದರೂ 1 ದಿನ ಮಾಡಿರ್ಬೋದು, ಇನ್ನೊಂದು ಆಫೀಸಲ್ಲಿ 2 ದಿನ ಮಾಡಿರ್ತೀನಿ. ನಾನು ಸ್ಟೆನೋಗ್ರಾಫರು, ಶಾರ್ಟ್ ಆ್ಯಂಡಲ್ಲಿ ಕನ್ನಡ ಮತ್ತು ಇಂಗ್ಲೀಷು 2 ಮಾಡಿದ್ದೀನಿ. ಅದು ನಾನೇ ಸ್ವತಃ ಓದಿ ನಾನು ಮಾಡಿಕೊಂಡಿರೋದು. ನನ್ನ ಫ್ಯಾಮಿಲಿಯವರು ಯಾರೂ ನನ್ನನ್ನು ಓದಿಸಲಿಲ್ಲ. ನನ್ನನ್ನು ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ನನ್ನ ಫ್ಯಾಮಿಲಿಯಲ್ಲಿ. ನಾನು ಒಂದು ವಯಸ್ಸಿನಿಂದ, ನನ್ನ ಮಗಳು ಇದಾದ ಮೇಲೆ ನಾನು ಒಂದು ವಯಸ್ಸಿನಿಂದ, ನನ್ನ 3ನೇ ಅಕ್ಕನ ಮದುವೆ ಆದ ತಕ್ಷಣ ನಾನು ಮನೆಯಿಂದ ಹೊರಗಡೆ ಬಂದಿದ್ದೀನಿ. ಈಗ ಮಗಳು ದಾಖಲಾತಿ ಇರಲಿಲ್ಲ ಅನ್ನೋ ಮಾತುಗಳು. ಅದು ದಾಖಲಾತಿ ಇನ್ನೂ ನಾನು ಜುಲೈಯಲ್ಲಿ ನಾನು ಅವಳನ್ನು ಇದು ಮಾಡಿರೋದು. ಜುಲೈ ಎಂಡಲ್ಲಿ ಅವಳನ್ನು ಇದು ಮಾಡೋಕ್ಕೆ ಕರ್ಕೊಂಡು ಹೋಗಿರೋದು. ಅವಳನ್ನು ಸಾಕಿದ್ದು ಸಮೇತ ಅರವಿಂದ ವಿಮಲ 1 to 7th ತನಕ. ಆಮೇಲೆ 7th ನಾನು ಕಲ್ಕತ್ತಾದಲ್ಲಿ ಒಬ್ಬ ಶೇಟು ಮನೆಯಲ್ಲಿ ಇದ್ದೆ. ಇದೇ ನನ್ನ ಪ್ರಭಾಕರ್ ಅನ್ನೋರು ಏನು ರಿಪ್ಪನ್ಪೇಟೆಯಲ್ಲಿದ್ದಾರಲ್ವಾ, ಅಲ್ಲಿ 2002 ಅಲ್ಲಿ ನಾನು ರಿಪ್ಪನ್ಪೇಟೆಯಲ್ಲಿದ್ದೆ. ಅಲ್ಲಿ ಯಾಕೆ ಈ ರೀತಿ ಇದು ಮಾಡ್ತಾ ಇದ್ದಾರೆ ಅಂದರೆ, ನಾನು ಅವರ ತಾಯಿ ಕ್ಯಾನ್ಸರ್ ಪೇಷಂಟ್ ಆಗಿದ್ದರು. ಆವಾಗ ಹೇಳಿದರು, ಈ ರೀತಿ ಆಗಿದೆ, ಒಂಚೂರು ನೋಡ್ಕೊಳ್ಳೋಕ್ಕಾದರೂ ಬರ್ತೀರಾ ಅಂದರು. ಆಯಿತು ಅಂತ ಹೇಳಿದೆ. ಆವಾಗ ನನಗೆ ಬೇಕಾಗಿತ್ತು. ನಾನು ಅವರ ಮನೆಗೆ ಹೋಗಿದ್ದು ಹೌದು. ಅಲ್ಲಿ ನಾಯಿಗಳನ್ನು, ಅವರು ಒಂದು ನಾಯಿ ಮರಿ ಹಾಕಿತ್ತು, ಆ ನಾಯಿ ಮರಿಗಳನ್ನು ನಾನು ಸಾಕಿದ್ದು ಹೌದು. 2002 ಸಾಕಿದ್ದೀನಿ, 2003 ನಾನು ಸಾಕಿದ್ದೀನಿ. ಯಾವ ಪತ್ರಿಕೆಯಲ್ಲಿ ಏನು ಬಂದಿದೆ ಅದು ಸತ್ಯ. ಆದರೆ ಅವರು ದಂಪತಿ ಅಂತ ಹಾಕಿದಾರಲ್ಲ, ಅದು ಅಲ್ಲಿಯ ಜನಕ್ಕೆ ನಾವು ಏನು ಮಾಡಬೇಕಾಗಿತ್ತು ಅಂದರೆ, ಅಲ್ಲಿಯ ಜನ ನಾಳೆ 100 ಮಾತುಗಳನ್ನು ಆಡ್ತಾರೆ ಅಂತ ದಂಪತಿ ಅಂತ ಹಾಕಿ ಬಿಟ್ಟಿದ್ದಾರೆ.